ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರಲ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವರು ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಮನುಷ್ಯನ ಅಸ್ಮಿತೆಯ ಗುರುತು. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 8ನೇ ಅಧ್ಯಾಯ 1ನೇ ವಚನ ನಿಮಗಾಗಿ ಓದ್ತೀನಿ. ಇಲ್ಲಿ ಸತ್ಯವೇದ ಹೇಳ್ತದೆ, ಏನೆಂದರೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದಿ. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವ ವಾಕ್ಯ ಹೇಳ್ತದೆ, 8ನೇ ಅಧ್ಯಾಯ ಮತ್ತು 1ರಿಂದ 9ನೇ ವಚನ ನಾವು ಗಮನಿಸಬೇಕಾದ್ರೆ, ಇಲ್ಲಿ ಮನುಷ್ಯನು ಕೇವಲ ಮೂಳೆ ಮಾಂಸದ ತಡಿಕೆಯಲ್ಲ, ಅವನು ದೇವರ ಸೃಷ್ಟಿಯ ಕಿರೀಟ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಮಾಂಸದಿಂದ ಮಾತ್ರವಲ್ಲ, ದೇವರ ಒಂದು ಕಿರೀಟವಾಗಿದ್ದೇವೆ. ಅದೇ ಥರ ಹೇಳ್ತಾರೆ, 2024ನೇ ವರ್ಷದಲ್ಲಿ ನೋಡಿದಾದರೆ ಕೋಲ್ಕತ್ತಾದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ನೋಡಿದಾಗ ಎಷ್ಟೋ ಮನುಷ್ಯರು ಅತ್ಯಾಚಾರದಲ್ಲಿ ಇದು ಮಾಡ್ತಾ ಇದ್ದರು ಪ್ರೀತಿಯ ಮಕ್ಕಳೇ. ಆ ಪ್ರಾಣಿಗಳಿಗಿಂತ ಕಡೆ ಎಂದು ಅನಿಸಿದ್ದರು. ಇದಕ್ಕೆ ವಿರುದ್ಧವಾಗಿ ಸೃಷ್ಟಿಕರ್ತನಾದ ದೇವರು ಮನುಷ್ಯನನ್ನು ನಿರ್ಮಿಸುವ ಮೊದಲು ಸಮಾಲೋಚಿಸಿ ಅವನು ಭೂಮಿಯಲ್ಲಿ ತನ್ನ ಪ್ರತಿಭೆ ಎಂದು ಭಾವಿಸಿ ನಿರ್ಮಿಸಿದನು. ಈ ಕೀರ್ತನೆಯು ಆದಿಕಾಂಡ ಮೊದಲ ಅದೇ ತೀರೆಯನ್ನು ನೀಡುತ್ತಾನೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ 1-2 ವಚನ ನೋಡೋದಾದರೆ, ದಾವೀದನು ನೋಡಿ ತನ್ನ ಸುತ್ತಲಿನ ನಿಸರ್ಗವನ್ನು ನೋಡ್ತಾನೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದೆಲ್ಲ ಎಷ್ಟೋ ಮಹಿಮೆ ಉಳ್ಳದು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದು ಎಂಬುದಾಗಿ ಅಲ್ಲಿ ಎಂದನು. ಸೂಕ್ಷ್ಮ ದರ್ಶಕ ಅಥವಾ ದೂರದರ್ಶಕಗಳಿಗಿಂತಲೂ ದೇವರ ಮಹಿಮೆ ಕಾಣುವುದು. ಹೌದು ಪ್ರೀತಿಯ ಮಕ್ಕಳೇ, ದೇವರ ಒಂದು ಮಹಿಮೆ ಕಾಣ್ತೀವಿ ಎಷ್ಟು ದೂರವಾಗಿದೆ ಎಂಬುದಾಗಿ. ಅದೇ ಥರ ನೋಡೋದಾದರೆ, ಆತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ತೇವೆ. ದೇವರ ಮಹಿಮೆ ಕಾಣುವುದು, ಆತನ ನಾಮಕ್ಕೆ ಸ್ತೋತ್ರ. ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತಂದೆಗೆ ವಿಧೇಯನಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಕಾರಣದಿಂದಾಗಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿಕೊಂಡನೆಂದು ನೋಡುತ್ತೇವೆ. ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ 10ನೇ ವಚನ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬುದಾಗಿ. ದಾವೀದನು ಗೋಲಿಯತನನ್ನು ಕೊಂದ ಘಟನೆಯಲ್ಲಿ ದೇವರು ತನ್ನ ವೈರಿಗಳಿಗೆ ವಿರುದ್ಧವಾಗಿ ಬಾಳಕರ ಮತ್ತು ಮೊಳೆಕೂಸುಗಳ ಬಾಯಿಂದ ಕೊಂದ ಘಟನೆಯಿಂದ ದೇವರು ತನ್ನ ಸಾಕ್ಷಿಯನ್ನು ನುಡಿಸುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಚಿಕ್ಕ ಮಕ್ಕಳಿಂದ ಎಲ್ಲರನ್ನು ದೇವರು ಉತ್ತರ ಕೊಡುವಂತರಾಗಿದ್ದಾರೆ. ಅದೇ ಥರ 3-4ನೇ ವಚನ ನೋಡೋದಾದರೆ ಇಲ್ಲಿ ಹೇಳ್ತಿದ್ರೆ ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರ ಆಕಾಶದಲ್ಲಿ ಮತ್ತು ಆಕಾರದಲ್ಲಿ ಮತ್ತು ಪ್ರಭೆಯಲ್ಲಿ ಬಹು ದೊಡ್ಡದಾಗಿವೆ. ಆದರೂ ದೇವರು ಮನುಷ್ಯರನ್ನು ನೆನೆಸುತ್ತಾನೆ. ಅಂದರೆ ದೇವರಿಗೆ ಮನುಷ್ಯರ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದರೆ ನಮ್ಮ ಕಷ್ಟ ವೇದನೆ ಎಲ್ಲ ಗೊತ್ತು, ಆದರೆ ದೇವರು ಪ್ರೀತಿ ಮಾಡ್ತಾರೆ. ಆದರೆ ನಾವು ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ, ದೇವ್ರ ಮಹಿಮೆನ ಯಾವ ರೀತಿಯಲ್ಲಿ ಕಾಣ್ತಾ ಇದ್ದೀವಿ ಎಂಬುದಾಗಿ ಇಲ್ಲಿ ದಾವೀದನ ವಾಕ್ಯ ನಾವು ಹೆಚ್ಚಿಸ್ತದೆ. ಅದೇ ಥರ 5ನೇ ಅಧ್ಯಾಯ 6ನೇ ವಚನ ನೋಡೋದಾದರೆ, ದೇವದೂತರು ಮನುಷ್ಯರಿಗಿಂತ ಬಹು ಬಲಿಯಾಡರು. ಮತ್ತು ದಾವೀದನು ಮನುಷ್ಯನನ್ನು ದೇವದೂತರೊಂದಿಗೆ ಹೋಲಿಸಿ ನೋಡಿದಾಗ ಅವನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಎಂಬುದಾಗಿ ನೋಡ್ತಾ. ಹೌದು ಮಕ್ಕಳೇ, ದೇವದೂತರಿಗಿಂತ ನಾವು ಕಡಿಮೆ ಎಂಬುದಾಗಿ. ಆದರೆ ಇಲ್ಲಿ ಹೇಳ್ತಾರೆ, ಮತ್ತೆ ಮಾರ್ಪಟ್ಟಿದ್ದಾನೆ. ವಿಶೇಷವೇನೆಂದರೆ, ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಸರಿಯಾಗಿ ಉಂಟು ಮಾಡಿದನು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ ನೋಡ್ತೀವಿ. ಮತ್ತು ಅವನಲ್ಲಿ ಪ್ರಭಾವ ಮತ್ತು ಮಾನವನ್ನು ಇರಿಸಿದ್ದಾನೆ ಮತ್ತು ಎಲ್ಲವುಗಳ ಮೇಲೆ ಪ್ರಭುತ್ವವನ್ನು ಅನುಗ್ರಹಿಸಿದ್ದಾನೆ. ಇನ್ನು ದೇವದೂತರು ಮನುಷ್ಯರಿಗೆ ಸೇವೆ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿ ದಾವೀದನ ಬರೆದ ಕೀರ್ತನೆ 34ನೇ ಅಧ್ಯಾಯ 7ನೇ ವಚನ ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳು, ದೇವರು ನಮಗೆಲ್ಲ ಕೊಟ್ಟಿದ್ದಾರೆ, ಆದರೆ ನಾವು ಯಾವ ರೀತಿಯಲ್ಲಿ ಆತನ ಮಹಿಮೆಯಿಂದ ನಾವು ನಡೀತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ದೇವರೇ, ನಿನ್ನ ಮಹಿಮೆಯಿಂದ ನನ್ನ ನಡೆಸು ಅಪ್ಪ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮ ಭೂಲೋಕದಲ್ಲೆಲ್ಲ ಎಷ್ಟೋ
ಮಹಿಮೆ ಉಳ್ಳದಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡ್ತಾರೆ. ಹೌದು ಮಕ್ಕಳೇ, ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ದೇವರಿಗೆ ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಡೆಸುವಂಥ ದೇವರಾಗಿದ್ದಾರೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಪ್ರೀತಿದೆ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಡ್ತೇನೆ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ, ಮೌನ ತಿಳಿದಿರೆ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ನೀನು ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದಿ, ನಿನ್ನ ಮಹಿಮೆ ನಾವು ಕಾಣುವಂತೆ ಮಾಡು. ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.